ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ನನಗೆ ಹಲವಾರು ಕಮೆಂಟ್ಗಳು ಬರ್ತಾ ಇದೆ. ಅದೇನಂತಂದ್ರೆ, ಒಂದು ಪರ್ಸನಲ್ ಲೋನ್ ಬಗ್ಗೆ ಯಾವ್ದಾದ್ರು ಕೂಡ ವಿಡಿಯೋನ ಮಾಡಿ, ಪರ್ಸನಲ್ ಲೋನ್ ಬಗ್ಗೆ ನಮಗೆ ಒಂದು ಇನ್ಫಾರ್ಮೇಶನ್ ಕೊಡಿ, ನಮಗೆ ತುಂಬಾನೇ ಒಂದು ಅಗತ್ಯ ಇದೆ ಒಂದು ಪರ್ಸನಲ್ ಲೋನ್ ಅಂತ ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಬಡ್ಡಿ ಇಲ್ಲದೆ ಇರೋ ಒಂದು ಯಾವ್ದಾದ್ರು ಯೋಜನೆ ಇದ್ರೆ, ಸರ್ಕಾರದ ಒಂದು ಯೋಜನೆ ಇದ್ರೆ ಅದ್ರ ಬಗ್ಗೆನೂ ಕೂಡ ಒಂದು ಇನ್ಫಾರ್ಮ್ ಮಾಡಿ ಅಂತ ತುಂಬಾ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸ್ನೇಹಿತರೆ, ನಿಮ್ಗೆ ಯಾವುದೇ ರೀತಿ ಬಡ್ಡಿ ಇಲ್ಲದೆ 5 ಲಕ್ಷದವರೆಗೂ ಕೂಡ ನಿಮ್ಗೆ ಸಾಲನ ನೀವು ತಗೋಬಹುದು. ಆ ಒಂದು ಸ್ಕೀಮ್ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಈ ಒಂದು ಯಾವ ಒಂದು ಯೋಜನೆಯಲ್ಲಿ ಈ ಒಂದು ಸಾಲನ ತಗೋಬೇಕು, ಆ ಸಾಲ ತಗೊಂಡ ನಂತರದಲ್ಲಿ ಅದರಲ್ಲಿ ಆ ಒಂದು ಸಾಲದಲ್ಲಿ ಏನ್ ಮಾಡ್ಬೇಕು ನಾವು ಅನ್ನೋದನ್ನ ಕಂಪ್ಲೀಟ್ ನಾನು ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ದಯವಿಟ್ಟು ಕೂಡ ಈ ಒಂದು ವಿಡಿಯೋನ ಫುಲ್ ನೋಡಿ. ಅದೇ ರೀತಿಯಾಗಿ ದಯವಿಟ್ಟು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ಒಂದು ಹೊಸ ವಿಡಿಯೋ ಬಿಟ್ಟರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ. ಓಕೆ, ಇವಾಗ ವಿಡಿಯೋನ ಶುರು ಮಾಡೋಣ. ಕೇಂದ್ರ ಸರ್ಕಾರವು ಮಹಿಳಾ ಸಬಲೀಕರಣ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಉತ್ತೇಜಿಸುವ ದಿಶೆಯಲ್ಲಿ ಹಲವಾರು ಯೋಜನೆಗಳನ್ನು ಕಾರ್ಯಗತಗೊಳಿಸಿದೆ. ಇದರ ಭಾಗವಾಗಿ ಲಖಪತಿ ದೀದಿ ಯೋಜನೆ ಅಂದ್ರೆ ಸ್ನೇಹಿತರೆ, ಈ ಒಂದು ಲಖಪತಿ ದೀದಿ ಯೋಜನೆಯಲ್ಲಿ ನಿಮ್ಗೆ 5 ಲಕ್ಷದವರೆಗೂ ಕೂಡ ಈ ಒಂದು ಸಾಲನ ಕೊಡ್ತಾ ಇರುವಂತದ್ದು. ಈ ಒಂದು ಯೋಜನೆಯು ಪ್ರಮುಖ ಉಪಕ್ರಮವಾಗಿ ರೂಪುಗೊಂಡಿದೆ. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರು 5 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲವನ್ನು ಪಡೆಯಲು ಅರ್ಹರಾಗಿದ್ದಾರೆ. ಅಂದ್ರೆ 5 ಲಕ್ಷದವರೆಗೂ ಕೂಡ ನಿಮ್ಗೆ ಯಾವುದೇ ರೀತಿಯಾದ ಬಡ್ಡಿ ಇಲ್ಲದೆ ನೀವು ಸಾಲನ ತಗೋಬಹುದು. ಅದು ಮಹಿಳೆಯರು ಮಾತ್ರನೇ ಈ ಒಂದು ಸಾಲನ ತಗೊಳ್ಳೋದಿಕ್ಕೆ ಸಾಧ್ಯ ಆಗೋದು. ಮಹಿಳೆಯರಿಗೆ ಮಾತ್ರ ಈ ಒಂದು 5 ಲಕ್ಷದವರೆಗೆ ಒಂದು ಬಡ್ಡಿ ರಹಿತ ಸಾಲವನ್ನು ತಗೊಳ್ಳೋದಿಕ್ಕೆ ಅರ್ಹರಾಗಿದ್ದಾರೆ. ಇದರ ಮೂಲಕ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳನ್ನು ಪ್ರಾರಂಭಿಸಲು ಅಥವಾ ವಿಸ್ತರಿಸಲು ಮಹಿಳೆಯರಿಗೆ ಆರ್ಥಿಕ ಸಹಾಯ ಒದಗಿಸಲು ಉದ್ದೇಶಿಸಲಾಗಿದೆ. ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾದ ಈ ಒಂದು ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ಯಮಗಳನ್ನ ಪ್ರಾರಂಭಿಸಲು, ಅಂದ್ರೆ ನೀವು ಯಾವ್ದಾದ್ರು ಕೂಡ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು ಸಾಲನ ನೀವು ತಗೋಬಹುದು ಸ್ನೇಹಿತರೆ. ಅಂದ್ರೆ ಮಹಿಳೆಯರಿಗೆ ಮಾತ್ರ ಈ ಒಂದು ಅವಕಾಶ ಇರುವಂತದ್ದು. ನಿಮ್ಗೆ 5 ಲಕ್ಷದವರೆಗೂ ಕೂಡ ಈ ಒಂದು ಸಾಲನ ಕೊಡ್ತಾ ಇರುವಂತದ್ದು. ಲಖಪತಿ ದೀದಿ ಅನ್ನೋ ಈ ಒಂದು ಯೋಜನೆಯಲ್ಲಿ 5 ಲಕ್ಷದವರೆಗೆ ಈ ಒಂದು ಕೇಂದ್ರ ಸರ್ಕಾರದಿಂದ ಸಾಲನ ಕೊಡ್ತಾ ಇರುವುದು. ಅದರಲ್ಲಿ ಯಾವುದೇ ರೀತಿಯಾದ ಬಡ್ಡಿ ಇರೋದಿಲ್ಲ, ಬಡ್ಡಿ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಅದು ಏನ್ ಲೋನ್ಗಳನ್ನ ತಗೊಂಡಿರ್ತೀರಾ ಅದು ನಿಮ್ಮ ಒಂದು ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡಿದ ನಂತರದಲ್ಲಿ ನೀವು ಅದನ್ನ ಕ್ಲಿಯರ್ ಮಾಡ್ಕೋಬಹುದು, ಅದನ್ನ ಮರುಪಾವತಿ ಮಾಡಬಹುದು. ಅದೇ ರೀತಿಯಾಗಿ ಇದಕ್ಕೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ, ಯಾರೆಲ್ಲ ಇದಕ್ಕೆ ಅರ್ಜಿನ ಸಲ್ಲಿಸಬಹುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಿಮ್ಮ ಒಂದು ವಯಸ್ಸು 18ರಿಂದ 50 ವರ್ಷದ ಒಳಗಿರ್ಬೇಕಾಗುತ್ತೆ. ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಬಹುದು. ಮಹಿಳೆಯರಿಗೆ ಮಾತ್ರ ಈ ಒಂದು ಅವಕಾಶನ ಕೊಟ್ಟಿರುವಂತದ್ದು. ಮಹಿಳೆಯರು ಮಾತ್ರ ಇದಕ್ಕೆ ಅರ್ಜಿನ ಹಾಕಬಹುದು. ಅದೇ ರೀತಿಯಾಗಿ ಅರ್ಜಿದಾರರ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ನಿಮ್ಮ ಒಂದು ಅರ್ಜಿದಾರರು ಯಾರಿದ್ದೀರಿ ಮಹಿಳೆಯರು, ನಿಮ್ಮ ಒಂದು ಕುಟುಂಬದ ಒಂದು ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಒಳಗಡೆ ಇರಬೇಕಾಗುತ್ತೆ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ. ಕುಟುಂಬದ ಒಂದು ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಒಳಗಿರಬೇಕಾಗುತ್ತೆ. ಅದೇ ರೀತಿಯಾಗಿ ಅರ್ಜಿದಾರರು ಸರ್ಕಾರದಿಂದ ಮಾನ್ಯತೆ ಪಡೆದ ಸ್ವಸಹಾಯ ಸಂಘದ SHG ಸದಸ್ಯರಾಗಿರ್ಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಒಂದು ಸರ್ಕಾರದಿಂದ ಮಾನ್ಯತೆ ಪಡೆದಂತ ಒಂದು ಸ್ವಸಹಾಯ ಸಂಘದಲ್ಲಿ ನೀವು ಮೆಂಬರ್ ಆಗಿರ್ಬೇಕಾಗುತ್ತೆ. ಆ ಒಂದು ಸ್ವಸಹಾಯ ಸಂಘದಲ್ಲಿ ನೀವು ಕೂಡ ಜಾಯಿನ್ ಆಗಿರ್ಬೇಕಾಗುತ್ತೆ, ಸ್ವಸಹಾಯ ಸಂಘದಲ್ಲಿ ಸೇರ್ಕೊಂಡಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಅರ್ಜಿದಾರರ ಕುಟುಂಬದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿರುವವರು ಇರಬಾರದು. ನೀವು ಅರ್ಜಿ ಏನಾದ್ರು ಹಾಕ್ತೀನಿ ಅನ್ನೋದಾದ್ರೆ ನಿಮ್ಮ ಒಂದು ಕುಟುಂಬದಲ್ಲಿ ಯಾರು ಕೂಡ ಸರ್ಕಾರಿ ಒಂದು ನೌಕರಿಯಲ್ಲಿ ಇರಬಾರದು, ಅಂತವ್ರಿಗೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಇದಕ್ಕೆ ಎಲ್ಲಿ ಅರ್ಜಿ ಹಾಕ್ಬೋದು ಅಂತ ನೋಡೋದಾದ್ರೆ, ಈ ಒಂದು ಆನ್ಲೈನ್ ಅಲ್ಲಿ ನೀವು ಅರ್ಜಿನ ಹಾಕ್ಬೇಕಾಗುತ್ತೆ. ಈ ಒಂದು ವೆಬ್ಸೈಟ್ ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಸರ್ಕಾರದ ಒಂದು ವೆಬ್ಸೈಟ್. ನೀವು ಅದರಲ್ಲಿ ಹೋಗಿ ಅರ್ಜಿನ ಹಾಕ್ಬೇಕಾಗುತ್ತೆ. ಈ ಒಂದು ಏನು ವೆಬ್ಸೈಟ್ ಇದೆ ಇದನ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ನಮ್ಮ ಒಂದು ವಿಡಿಯೋದ ಕೆಳಗಡೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಾನು ಹೇಳ್ತೀನಿ ನೋಡಿ, www.india.gov.in ಗೆ ನೀವು ಭೇಟಿ ಮಾಡಬೇಕಾಗುತ್ತೆ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ, www.india.gov.in ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ನೀವು ಅಲ್ಲಿ ಕೂಡ ಅರ್ಜಿನ ಹಾಕ್ಬೋದು. ಅದೇ ರೀತಿಯಾಗಿ ಈ ಒಂದು ಸ್ಕೀಮ್ಗೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ನಂತರ ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು ಬೇಕಾಗುತ್ತೆ. ನೆಕ್ಸ್ಟ್ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಮತ್ತೆ ವಿಳಾಸದ ಪುರಾವೆ ಬೇಕಾಗುತ್ತೆ, ಮತದಾರರ ID ಆಗಿರ್ಬೋದು. ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಇದ್ರೂ ಕೂಡ ಆಗುತ್ತೆ, ಅಥವಾ ಯುಟಿಲಿಟಿ ಬಿಲ್ಸ್ ಏನಿದೆಯಲ್ವಾ, ಗ್ಯಾಸ್ ಬಿಲ್ಲು ಅಥವಾ ಕರೆಂಟ್ ಬಿಲ್ಲು, ಇದು ಯಾವುದೇ ಇದ್ರೂ ಕೂಡ ಆಗುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.